ಹಲೋ ನಮಸ್ಕಾರ ಸ್ನೇಹಿತರೆ. ನಿಮಗಿದು ಗೊತ್ತೇ? ಒಂದು ಪುರುಷರು ಒಬ್ಬಂಟಿಯಾಗಿ ಮಲಗುವುದಕ್ಕಿಂತ ತಮ್ಮ ಸಂಗಾತಿಯ ಪಕ್ಕದಲ್ಲಿ ಮಲಗಿದಾಗ ಆಳವಾದ ಮತ್ತು ಹೆಚ್ಚು ವಿಶ್ರಾಂತಿಯ ನಿದ್ರೆ ಪಡೆಯುತ್ತಾರೆ ಎಂದು ಅಧ್ಯಯನಗಳು ತೋರಿಸುತ್ತವೆ. ಯಾಕೆಂದರೆ ಪ್ರೀತಿಯ ಹಾರ್ಮೋನ್ ಆಕ್ಸಿಟೋಸಿನ್ ಹೆಚ್ಚಾಗುತ್ತದೆ, ಮನಸ್ಸಿಗೆ ಭದ್ರತೆ, ಭಾವನಾತ್ಮಕ ಧೈರ್ಯ ಸಿಗುತ್ತದೆ. 2. ಗಂಡನಿಂದ ಹಣ ಕೇಳದ ಮಹಿಳೆಯರು ತಮ್ಮ ಗಂಡನನ್ನು ಬಡವನನ್ನಾಗಿ ಮಾಡುತ್ತಾರೆ. ಒಬ್ಬ ಮಹಿಳೆ ತನ್ನ ಗಂಡನನ್ನು ಕೆಲಸ ಮಾಡಲು ಪ್ರೇರೇಪಿಸಲು ಗಂಡನನ್ನು ಹಣ ಕೇಳಬೇಕು. ಹಣಕಾಸಿನ ಬಗ್ಗೆ ಮುಕ್ತವಾದ ಸಂಭಾಷಣೆ ಇರುವ ದಂಪತಿಗಳಲ್ಲಿ ಒತ್ತಡ ಕಡಿಮೆ ಮತ್ತು ಸಹಕಾರ ಹೆಚ್ಚು ಇರುತ್ತದೆ. 3. ಪ್ರತಿ ವಾರ ಹೊಸ ಬಟ್ಟೆಗಳನ್ನು ಖರೀದಿಸುವ ಮಹಿಳೆಯರು ಹೆಚ್ಚು ಸಂತೋಷವಾಗಿರುತ್ತಾರೆ ಮತ್ತು ಕಡಿಮೆ ಒತ್ತಡ ಅನುಭವಿಸುತ್ತಾರೆ, ಹಾಗೂ ನಕಾರಾತ್ಮಕ ಆಲೋಚನೆಗಳು ಕಡಿಮೆ ಆಗುತ್ತವೆ. ಯಾಕೆಂದರೆ ಬಟ್ಟೆ ಖರೀದಿಸುವುದರಿಂದ ನಮ್ಮಲ್ಲಿ ಸಂತೋಷದ ಹಾರ್ಮೋನ್ ಹೆಚ್ಚಾಗಿ ಬಿಡುಗಡೆ ಮಾಡುತ್ತದೆ. ಇವು ಮನಸ್ಸಿಗೆ ಸಂತೋಷ, ಆತ್ಮವಿಶ್ವಾಸ ಮತ್ತು ನವೀನತೆಯ ಭಾವನೆಯನ್ನು ನೀಡುತ್ತದೆ. 4. ಸಮೀಕ್ಷೆಗಳ ಪ್ರಕಾರ ಹೆಚ್ಚು ದಪ್ಪವಿರುವ ಸಂಗಾತಿಯೊಂದಿಗಿನ ಸಂಬಂಧಗಳು ಹೆಚ್ಚಿನ ಭಾವನಾತ್ಮಕ ಸೌಕರ್ಯವನ್ನು ಹೊಂದಿರುತ್ತಾರೆ. 5. ಅಧ್ಯಯನಗಳ ಪ್ರಕಾರ ಒತ್ತಡದ ವಾತಾವರಣದಲ್ಲಿ ಅಥವಾ ಅತಿಯಾಗಿ ಕಠಿಣ ಪೋಷಕರೊಂದಿಗೆ ಬೆಳೆದ ಮಕ್ಕಳು ಮುಂದೆ ದೊಡ್ಡವರಾದಾಗ ಅತಿಯಾಗಿ ಯೋಚಿಸುವ ಅಭ್ಯಾಸವನ್ನು ಹೆಚ್ಚು ಬೆಳೆಸಿಕೊಳ್ಳುತ್ತಾರೆ. 6. ಸಂಶೋಧನೆ ಹೇಳುವಂತೆ ಪುರುಷರು ಎಷ್ಟು ಬುದ್ಧಿವಂತರಾಗಿರುತ್ತಾರೋ ಅವರಿಗೆ ಗೆಳತಿ ಸಿಗುವುದು ಅಷ್ಟೇ ಕಷ್ಟವಾಗುತ್ತದೆ ಮತ್ತು ಸಂಬಂಧಗಳಲ್ಲಿ ತಡವಾಗಿ ಪ್ರವೇಶಿಸುತ್ತಾರೆ. ಯಾಕೆಂದರೆ ಹೆಚ್ಚು ಬುದ್ಧಿವಂತ ಪುರುಷರು ಆಳವಾದ ಚಿಂತಕರು ಮತ್ತು ಸಮಾಜಿ ಸಂವಹನ ಮತ್ತು ಸಂಬಂಧಗಳನ್ನು ಅತಿಯಾಗಿ ವಿಶ್ಲೇಷಿಸುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. 7. ಕೆಲವು ಮಾನಸಿಕ ಮತ್ತು ಸಾಮಾಜಿಕ ಅಧ್ಯಯನಗಳ ಪ್ರಕಾರ ಒಂಟಿ ಮಹಿಳೆಯರು ಒಂಟಿ ಪುರುಷರಿಗಿಂತ ಹೆಚ್ಚು ಸಂತೋಷವಾಗಿರುತ್ತಾರೆ ಎಂದು ಅಧ್ಯಯನಗಳು ಕಂಡುಕೊಂಡಿವೆ. ಭಾವನಾತ್ಮಕ ಬೆಂಬಲ ವ್ಯವಸ್ಥೆಗಳು ಮತ್ತು ಸ್ವಾತಂತ್ರ್ಯ ಇದಕ್ಕೆ ಕಾರಣವಾಗಿರುತ್ತದೆ ಎಂದು ಸಂಶೋಧಕರು ಹೇಳುತ್ತಾರೆ. 8. ಕೆಲವು ಜೆನೆಟಿಕ್ಸ್ ಅಧ್ಯಯನಗಳ ಪ್ರಕಾರ ನೀವು ಬುದ್ಧಿವಂತರಾಗಲು ನಿಮ್ಮ ತಾಯಿಯ ಜೀನ್ಗಳು ದೊಡ್ಡ ಕಾರಣವಾಗಿವೆ. ಕೆಲವು ಬುದ್ಧಿಮತ್ತೆಗೆ ಸಂಬಂಧಿಸಿದ ಜೀನ್ಗಳು ಅವರ ತಾಯಂದಿರ ಎಕ್ಸ್ ಕ್ರೋಮೋಸೋಮ್ ಮೂಲಕ ಮಕ್ಕಳಿಗೆ ರವಾನೆಯಾಗುವ ಸಾಧ್ಯತೆ ಇದೆ. 9. ದಿನಕ್ಕೆ 8 ಗಂಟೆಗಳಿಗಿಂತ ಹೆಚ್ಚು ಕಾಲ ಕುಳಿತುಕೊಳ್ಳುವುದು ಹೃದಯ ಕಾಯಿಲೆಯ ಅಪಾಯವನ್ನು ಹೆಚ್ಚಿಸುತ್ತದೆ, ರಕ್ತ ಪರಿಚಲನೆ ನಿಧಾನಗೊಳಿಸುತ್ತದೆ, ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ. 10. ಕೆಲವು ಆರೋಗ್ಯ ಅಧ್ಯಯನಗಳ ಪ್ರಕಾರ ದಪ್ಪ ತೊಡೆಗಳನ್ನು ಹೊಂದಿರುವ ಜನರು ಹೆಚ್ಚು ಕಾಲ ಬದುಕುತ್ತಾರೆ, ಯಾಕೆಂದರೆ ಅವರ ದೇಹವು ರಕ್ತದಲ್ಲಿನ ಸಕ್ಕರೆ ಮತ್ತು ಉರಿಯೂತವನ್ನು ಉತ್ತಮವಾಗಿ ನಿಯಂತ್ರಿಸುತ್ತದೆ. 11. ನಿಯಮಿತ ಅನ್ಯೋನ್ಯತೆಯು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ, ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಚರ್ಮವನ್ನು ಮೃದು ಮತ್ತು ಕಾಂತಿಯುತವಾಗಿಸುತ್ತದೆ ಮತ್ತು ಕೂದಲಿನ ಹೊಳಪನ್ನು ಹೆಚ್ಚಿಸುತ್ತದೆ. 12. ಕೆಲವು ಸಂಶೋಧನಾ ಅಧ್ಯಯನಗಳ ಪ್ರಕಾರ ನಿಯಮಿತ ಲೈಂಗಿಕ ಕ್ರಿಯೆಯು ಮಹಿಳೆಯರ ಈಸ್ಟ್ರೋಜನ್ ಮಟ್ಟವನ್ನು ದ್ವಿಗುಣಗೊಳಿಸುತ್ತದೆ. ಇದು ಅವರ ಕೂದಲನ್ನು ಹೊಳೆಯುವಂತೆ ಮಾಡುತ್ತದೆ ಮತ್ತು ಅವರ ಚರ್ಮವನ್ನು ಮೃದುಗೊಳಿಸುತ್ತದೆ. 13. ಮನೆಗೆಲಸ ಮಾಡುವ ಮಕ್ಕಳು ಜವಾಬ್ದಾರಿಯನ್ನು ಕಲಿಯುತ್ತಾರೆ ಮತ್ತು ಶಿಸ್ತು ಮತ್ತು ಸಮಯದ ನಿರ್ವಹಣೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಸ್ವತಂತ್ರ ಮತ್ತು ಸಮಸ್ಯೆ ಪರಿಹರಿಸುವ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಇದು ನಂತರ ಅವರ ವೃತ್ತಿ ಮತ್ತು ಸಂಬಂಧಗಳಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ. 14. ಹೆಂಡತಿಯ ಸಲಹೆಯನ್ನು ಕೇಳುವ ಪುರುಷರು ಹೆಚ್ಚು ಯಶಸ್ವಿಯಾಗುತ್ತಾರೆ. ಹೆಂಡತಿಯ ಸಲಹೆಯನ್ನು ಗೌರವದಿಂದ ಕೇಳುವ ಪುರುಷರು ಹೆಚ್ಚಿನ ಆರ್ಥಿಕ ಯಶಸ್ಸನ್ನು ಸಾಧಿಸುತ್ತಾರೆ ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. 15. ವೈಜ್ಞಾನಿಕ ಅಂದಾಜಿನ ಪ್ರಕಾರ ಪುರುಷರ ವೃಷಣಗಳಿಗೆ ಹೊಡೆತ ಬಿದ್ದಾಗ ತೀವ್ರ ನೋವು ಉಂಟಾಗುತ್ತದೆ. ಸುಮಾರು 167 ಮಕ್ಕಳಿಗೆ ಜನ್ಮ ನೀಡುವ ನೋವಿಗೆ ಸಮಾನ ಮತ್ತು 3200 ಮೂಳೆಗಳು ಒಟ್ಟಿಗೆ ಮುರಿದಾಗ ಉಂಟಾಗುವ ನೋವಿಗೆ ಸಮಾನವಾಗಿರುತ್ತದೆ. 16. ಕೆಲವು ಹೃದಯ ಆರೋಗ್ಯ ಅಧ್ಯಯನಗಳು ಸೂಚಿಸುವಂತೆ ದೀರ್ಘಕಾಲದ ಆರ್ಥಿಕ ಒತ್ತಡವು ದೇಹದಲ್ಲಿ ಕಾರ್ಟಿಸೋಲ್ ಮತ್ತು ರಕ್ತದ ಒತ್ತಡವನ್ನು ಹೆಚ್ಚಿಸುವ ಮೂಲಕ ನಿಮ್ಮ ಹೃದಯಕ್ಕೆ ಹೆಚ್ಚು ಹಾನಿ ಮಾಡುತ್ತದೆ ಮತ್ತು ಇದು ಮಧುಮೇಹ ಅಥವಾ ಕೊಲೆಸ್ಟ್ರಾಲ್ಗಿಂತ ಹೆಚ್ಚು ಅಪಾಯಕಾರಿಯಾಗಿದೆ.
17. ವೈಜ್ಞಾನಿಕ ಅಧ್ಯಯನದ ಪ್ರಕಾರ ನಿಮ್ಮ ಸಂಗಾತಿಯಿಂದ 15 ನಿಮಿಷ ಮಸಾಜ್ ಪಡೆಯುವುದರಿಂದ ಒತ್ತಡ 40% ಕಡಿಮೆಯಾಗುತ್ತದೆ, ದಾಂಪತ್ಯ ಸಂತೃಪ್ತಿ ಹೆಚ್ಚಾಗುತ್ತದೆ. ಮಸಾಜ್ ಮಾಡುವವನಿಗೂ ಸಂತೋಷ ಮತ್ತು ಭಾವನಾತ್ಮಕ ನಿಕಟತೆ ಹೆಚ್ಚಾಗುತ್ತದೆ. ಕಾರಣವೆಂದರೆ ಸ್ಪರ್ಶವು ಆಕ್ಸಿಟೋಸಿನ್ ಉತ್ಪಾದನೆ ಮಾಡುತ್ತದೆ, ಇದು ಒತ್ತಡದ ಹಾರ್ಮೋನನ್ನು ಕಡಿಮೆ ಮಾಡುತ್ತದೆ. 18. ಅಧ್ಯಯನಗಳ ಪ್ರಕಾರ ಸಂಬಂಧದಲ್ಲಿನ ಸ್ಪರ್ಶ ನಿಯಮಿತ ದೈಹಿಕ ವಾತ್ಸಲ್ಯ ಭಾವನಾತ್ಮಕ ಭದ್ರತೆಯನ್ನು ಹೆಚ್ಚಿಸುತ್ತದೆ, ಜಗಳವನ್ನು ಕಡಿಮೆ ಮಾಡುತ್ತದೆ, ದೀರ್ಘಾವಧಿಯಲ್ಲಿ ಮದುವೆಯನ್ನು ಉಳಿಸುತ್ತದೆ. 19. ಅಧ್ಯಯನಗಳ ಪ್ರಕಾರ ಯಾವಾಗಲೂ ತಡವಾಗಿ ಬರುವ ಜನರು ತಮ್ಮ ಮೆದುಳನ್ನು ಹೆಚ್ಚು ಸೃಜನಶೀಲ, ಆಶಾವಾದಿ ಮತ್ತು ಉನ್ನತ ಕಾರ್ಯಕ್ಷಮತೆಯ ರೀತಿಯಲ್ಲಿ ಬಳಸಿಕೊಳ್ಳುತ್ತಾರೆ. ಅವರು ಕಡಿಮೆ ಯೋಚಿಸುತ್ತಾರೆ, ಕಡಿಮೆ ಒತ್ತಡ ಹೊಂದಿರುತ್ತಾರೆ ಮತ್ತು ಹೆಚ್ಚು ಕಲ್ಪನೆಯನ್ನು ಹೊಂದಿರುತ್ತಾರೆ. ಇದು ದೀರ್ಘಾವಧಿಯಲ್ಲಿ ಅವರು ಯಶಸ್ವಿಯಾಗುವ ಸಾಧ್ಯತೆಯೂ ಹೆಚ್ಚಿರುತ್ತದೆ. 20. ಅಧ್ಯಯನಗಳ ಪ್ರಕಾರ ಮಹಿಳೆಯರು ಹೆಚ್ಚು ಸಂತೋಷವಾಗಿರಲು ತಮ್ಮ ಸಂಗಾತಿಯಿಂದ ದಿನಕ್ಕೆ ಕೇವಲ 47 ನಿಮಿಷಗಳ ಗಮನವೇ ಸಾಕು. ಗಮನ ಕೊರತೆ ಇದ್ದಾಗ ಅಭದ್ರತೆಯು ಹೆಚ್ಚಾಗುತ್ತದೆ, ತಪ್ಪು ತಿಳುವಳಿಕೆ ಹೆಚ್ಚಾಗುತ್ತದೆ, ವಾತ್ಸಲ್ಯ ಕಡಿಮೆಯಾಗುತ್ತದೆ. 21. ಅಧ್ಯಯನಗಳ ಪ್ರಕಾರ ನಿಯಮಿತವಾಗಿ ಹೇರ್ ಡ್ರೈ ಬಳಸುವ ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್ ಅಪಾಯ 60% ಹೆಚ್ಚಾಗುವ ಸಾಧ್ಯತೆ ಇದೆ. 22. ಪುರುಷರ ಕಂಕುಳದ ಬೆವರು ಮಹಿಳೆಯರ ಹಾರ್ಮೋನ್ಗಳನ್ನು ನಿಯಂತ್ರಿಸುತ್ತದೆ, ಮುಟ್ಟಿನ ಚಕ್ರವನ್ನು ಬದಲಾಯಿಸುತ್ತದೆ ಮತ್ತು ಅವರ ಮನಸ್ಥಿತಿಯನ್ನು ಶಾಂತಗೊಳಿಸುತ್ತದೆ ಎಂದು ಸಂಶೋಧನೆ ಸೂಚಿಸುತ್ತದೆ. ಪುರುಷರ ನೈಸರ್ಗಿಕ ಫೆರೋಮೋನ್ಗಳು ಮಹಿಳೆಯರ ಒತ್ತಡದ ಹಾರ್ಮೋನನ್ನು ಕಡಿಮೆ ಮಾಡುತ್ತದೆ ಮತ್ತು ಮನಸ್ಥಿತಿಯನ್ನು ಚೆನ್ನಾಗಿಸುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ದಿವ್ಯಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.